SP ಆಫೀಸರ್ ಆಗೋದು ಹೆಂಗೆ ಅದಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ನ ಈ ವಿಡಿಯೋಲಿ ನೋಡೋಣ. ಸೂಪರ್ ಇಂಟೆಂಡೆಂಟ್ ಆಫ್ ಪೊಲೀಸ್ ಅಂತ SP ಆಫೀಸರ್ ಒಂದು ಜಿಲ್ಲೆಯ ಹೆಡ್ ಆಗಿರ್ತಾರೆ. ಇವ್ರ ಅಂಡರ್ ಅಲ್ಲಿ ಇನ್ಸ್ಪೆಕ್ಟರ್ ಮತ್ತೆ DSP ಆಫೀಸರ್ಸ್ ಬರ್ತಾರೆ. ಇವ್ರ ಕೆಲಸ ಕ್ರೈಮ್ ನ ಪತ್ತೆ ಹಚ್ಚೋದು, ಕ್ರೈಮ್ ನ ಸ್ಟಾಪ್ ಮಾಡೋದು, ಯಾವ ಜಿಲ್ಲೆಯಲ್ಲಿ ಪೋಸ್ಟಿಂಗ್ ಆಗಿರುತ್ತೆ ಅಲ್ಲಿ ಯಾವುದೇ ಗಲಾಟೆ ಆಗದಂಗೆ ನೋಡ್ಕೋಬೇಕು. SP ಆಫೀಸರ್ ಆಗೋಕೆ ಪ್ರಾಸೆಸ್ ಏನು? SP ಆಫೀಸರ್ ಆಗೋದಕ್ಕೆ 2 ದಾರಿಗಳಿದೆ. ಮೊದಲನೇದು UPSC ಎಕ್ಸಾಮ್ ಕ್ಲಿಯರ್ ಮಾಡಾದ್ಮೇಲೆ SP ಆಗ್ಬೋದು, ಇಲ್ಲ ಸ್ಟೇಟ್ PCS ಎಕ್ಸಾಮ್ ತಗೊಂಡು SP ಆಗ್ಬೋದು. ಈಗ ಇನ್ನ ಡೀಟೇಲ್ ಆಗಿ UPSC ಎಕ್ಸಾಮ್ ಥ್ರೂ SP ಹೆಂಗಾಗೋದು ಅಂತ ನೋಡೋಣ. UPSC ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಸಿವಿಲ್ ಸರ್ವಿಸ್ ಹೋಗೋ ಆಸೆ ಇರೋರು ಈ ಎಕ್ಸಾಮ್ ನ ಕ್ಲಿಯರ್ ಮಾಡಬೇಕು. ಈ ಎಕ್ಸಾಮ್ ನ ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಾರೆ. ಈ ಎಕ್ಸಾಮ್ ಥ್ರೂ IAS, IPS, IRS ಆಫೀಸರ್ಸ್ ನ ಸೆಲೆಕ್ಟ್ ಮಾಡ್ತಾರೆ. ನೀವು SP ಆಗ್ಬೇಕು ಅಂದ್ರೆ UPSC ಎಕ್ಸಾಮ್ ನ ಕ್ಲಿಯರ್ ಮಾಡಿ IPS ಆಫೀಸರ್ ಆಗ್ಬೇಕು. IPS ಆಫೀಸರ್ ಆದ್ಮೇಲೆ ಆ ಕ್ಯಾಂಡಿಡೇಟ್ ಗೆ ಕೊಡೋ ಫಸ್ಟ್ ಪೋಸ್ಟ್ ASP, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ನೀವು ASP ಆಗಿ 5 ರಿಂದ 6 ವರ್ಷ ಸರ್ವಿಸ್ ಕೊಡ್ಬೇಕು. ಆಮೇಲೆ ನಿಮ್ಗೆ SP ಪೋಸ್ಟ್ ಗೆ ಪ್ರಮೋಷನ್ ಕೊಡ್ತಾರೆ. ಈ ತರ ನೀವು SP ಆಫೀಸರ್ ಆಗ್ತೀರಾ. IPS ಆಫೀಸರ್ಸೇ SP ಆಗೋದು. ಎರಡನೇದು ಸ್ಟೇಟ್ PCS ಎಕ್ಸಾಮ್ ಥ್ರೂ SP ಆಗ್ಬೋದು. ಈ PCS ಎಕ್ಸಾಮ್ ಪ್ರತಿಯೊಂದು ಸ್ಟೇಟ್ ಅಲ್ಲೂ ಕಂಡಕ್ಟ್ ಮಾಡ್ತಾರೆ. ಈ ಎಕ್ಸಾಮ್ ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಾರೆ. ನೀವ್ ಈ ಎಕ್ಸಾಮ್ ನ ಕ್ಲಿಯರ್ ಮಾಡಿ SDM ಇಲ್ಲ DSP ಆಗ್ಬೋದು. ನೀವು DSP ಆಗಿ 10 ರಿಂದ 15 ವರ್ಷ ಸರ್ವಿಸ್ ಕೊಟ್ಟಾದ್ಮೇಲೆ ನಿಮ್ಮನ್ನ SP ಪೋಸ್ಟ್ ಗೆ ಪ್ರಮೋಷನ್ ಕೊಡ್ತಾರೆ. ಇದು SP ಆಗೋ 2 ಪ್ರಾಸೆಸ್. ನಿಮ್ಗೆ ಡೈರೆಕ್ಟ್ ಆಗಿ SP ಪೋಸ್ಟ್ ಸಿಗಲ್ಲ. ಸರ್ವಿಸ್ ಆದ್ಮೇಲೆ ಪ್ರಮೋಷನ್ ಥ್ರೂ ನಿಮ್ಗೆ SP ಪೋಸ್ಟ್ ಸಿಗುತ್ತೆ. SP ಆಗೋದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಗ್ರಾಜುಯೇಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಗ್ರಾಜುಯೇಷನ್ ಆದ್ಮೇಲೆ ನೀವು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ ಅಪಿಯರ್ ಆಗ್ಬೋದು. ನೆಕ್ಸ್ಟ್ SP ಆಫೀಸರ್ ಸ್ಯಾಲರಿ ಮತ್ತೆ ಬೆನಿಫಿಟ್ಸ್ ಏನ್ ಸಿಗುತ್ತೆ? ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ SP ಸ್ಯಾಲರಿ ಬಂದು 78,000 ಇಂದ 80,000 ತನಕ ಇರುತ್ತಂತೆ. ಅದ್ರ ಜೊತೆಗೆ ಬೆನಿಫಿಟ್ಸ್ ಬಂದ್ಬಿಟ್ಟು SP ಗೆ ಇರಕ್ಕೆ ಮನೆ ಕೊಡ್ತಾರೆ. ಅದ್ರ ಜೊತೆಗೆ ಓಡಾಡೋದಕ್ಕೆ ಕಾರ್, ಪರ್ಸನಲ್ ಡ್ರೈವರ್, 2-3 ಜನ ಪರ್ಸನಲ್ ಬಾಡಿ ಗಾರ್ಡ್, ಅದ್ರ ಜೊತೆಗೆ ಫ್ರೀ ಮೆಡಿಕಲ್, ಫ್ರೀ ಟ್ರಾವೆಲ್, ಈ ತರ ಪರ್ಕ್ಸ್ ಗಳಿರುತ್ತೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಮರಿದೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.